ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆಸಿ ದಾದಾ. ಇವತ್ತು ನಾವು ಮೊದಲನೇ ಚಾಪ್ಟರ್ ನ 11ನೇ ಟಾಪಿಕ್ ಡೈಪೋಲ್ ಇನ್ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಫೀಲ್ಡ್ ಅನ್ನ ನೋಡ್ತಾ ಇದ್ದೇವೆ. ಒಂದು ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಡೈಪೋಲ್ ಇಟ್ಟಾಗ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ಇವತ್ತು ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಓಕೆನಾ? ಸೊ ಇದ್ರ ಬಗ್ಗೆ ಗೊತ್ತಿರಬೇಕು ಅಂತಂದ್ರೆ ನಿಮಗೆ ಎರಡು ವಿಷಯ ಇರಬೇಕು. ಒಂದು ನಿಮಗೆ ಕನ್ನಡ ಬರಬೇಕು, ಇನ್ನೊಂದು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಆಯ್ತಾ? ಅಷ್ಟೇ, ಮತ್ತೇನು ಇಲ್ಲ. ಈಗ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳಿ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ಇದೇ ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ, ಹೌದಾ? ಪ್ಯಾರಲಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಗಳನ್ನ ಬರ್ಕೋತೀವಿ, ಮತ್ತೆ ಅವುಗಳ ನಡುವೆ ಇರೋ ಡಿಸ್ಟೆನ್ಸ್ ಅನ್ನ ಸೇಮ್ ಇಟ್ಕೋತೀವಿ. ಓಕೆನಾ? ಇಲ್ಲಿ ನಮ್ದೊಂದು ಯೂನಿಫಾರ್ಮ್ ಎಕ್ಸ್ಟರ್ನಲ್ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ನಾವು ಒಂದು ಡೈಪೋಲ್ ಅಂತ ತಗೊಂಡೋಗಿರ್ತೇನೆ. ವಾಟ್ ಈಸ್ ಅ ಡೈಪೋಲ್? ಡೈಪೋಲ್ ಇಸ್ ನಥಿಂಗ್ ಬಟ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸೆಪರೇಟೆಡ್ ಬೈ ಅ ಡಿಸ್ಟೆನ್ಸ್. ಒಂದು ಚಾರ್ಜ್ ಪ್ಲಸ್ ಕ್ಯೂ ಇದ್ರೆ ಇನ್ನೊಂದು ಮೈನಸ್ ಕ್ಯೂನೇ ಇರಬೇಕು. ಓಕೆನಾ? ಮತ್ತೆ ಅವುಗಳು ಒಂದ್ ಸ್ವಲ್ಪ ಸಪರೇಟೆಡ್ ಆಗಿರ್ಬೇಕು. ಇವುಗಳ ನಡುವಿನ ಡಿಸ್ಟೆನ್ಸ್ ಅನ್ನ ನಾವು 2a ಅಂತ ಕರೀವ. ಓಕೆ, 2a ಅಂತ ಕರೀವ. ಈಗ ಇಲ್ಲಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳಿ. ಸದ್ಯ ನಾವೇನ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಅಂತಂದ್ರೆ, ಈ ರೀತಿಯಲ್ಲಿ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತಂದ್ರೆ ಈ ಕಡೆಗೆಲ್ಲೋವ ಪಾಸಿಟಿವ್ ಚಾರ್ಜ್ಗಳ ರಾಶಿ ಇರುತ್ತೆ. ಕರೆಕ್ಟಾ? ಈ ಕಡೆ ಪಾಸಿಟಿವ್ ಚಾರ್ಜ್ಗಳ ರಾಶಿ ಇರುತ್ತೆ. ಯಾಕೆ ಆಗಿರುತ್ತೆ? ಯಾಕಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಟಿವ್ ಚಾರ್ಜ್ ನಿಂದ ಹೊರಗಡೆಗೆ ಹೋಗುತ್ತೆ. ಕರೆಕ್ಟಾ? ಈ ರೀತಿಯಾಗಿ ನಾವು ಅಂದ್ಕೊಳ್ಳೋಣ ಸದ್ಯ, ಯಾಕಂದ್ರೆ ನಾವು ಇಲ್ಲಿ ವಿಷಯ ಅರ್ಥ ಮಾಡ್ಕೋಬೇಕಲ್ವಾ, ಅದಕ್ಕೆ. ಆಯ್ತಾ? ಈ ಕಡೆಗೆಲ್ಲೋ ನೆಗೆಟಿವ್ ಚಾರ್ಜ್ಗಳ ರಾಶಿ ಇರುತ್ತೆ. ಕರೆಕ್ಟಾ? ಈ ಕಡೆಗೆಲ್ಲೋ ನೆಗೆಟಿವ್ ಚಾರ್ಜ್ಗಳ, ಯಾಕೆ ಈ ಕಡೆ ನೆಗೆಟಿವ್ ಚಾರ್ಜ್ ಇರುತ್ತೆ? ಯಾಕಂದ್ರೆ ನೆಗೆಟಿವ್ ಚಾರ್ಜಸ್ ಇರೋ ಕಡೆಗೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರುತ್ತೆ. ಸೊ ಒಂದ್ ಕಡೆ ಪಾಸಿಟಿವ್ ಇದೆ, ಒಂದ್ ಕಡೆ ನೆಗೆಟಿವ್ ಇದೆ. ಸೊ ಈ ರೀತಿ ಇರೋದ್ರಿಂದ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ ಅಂತ ಅನ್ಕೊಳ್ಳಿ. ಕ್ಲಿಯರಾ? ಈಗ ಈ ರೀತಿ ಇಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ನಾನು ಒಂದು ಡೈಪೋಲ್ ಇಟ್ಟಿದ್ದೇನೆ. ಡೈಪೋಲ್ ನಲ್ಲಿ ನೀವು ನೋಡಿದ್ರೆ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ, ಹೌದಾ? ಇಲ್ಲಿರುವಂತ ನೆಗೆಟಿವ್ಸ್ ಈ ಪಾಸಿಟಿವ್ ಅನ್ನ ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರತ್ತೆ. ಸೊ ಈ ನೆಗೆಟಿವ್ ಚಾರ್ಜಸ್ ಈ ಪಾಸಿಟಿವ್ ಚಾರ್ಜ್ ಹತ್ರ ಇರೋ ಈ ಪಾಸಿಟಿವ್ ಚಾರ್ಜ್ ನ ಮೇಲೆ ಈ ಡೈರೆಕ್ಷನ್ ನಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ. ಅದೇ ರೀತಿ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಈ ನೆಗೆಟಿವ್ ಚಾರ್ಜ್ ಗಳಿಗೆ ಹತ್ರ ಇರೋ ಈ ಪಾಸಿಟಿವ್ ಚಾರ್ಜ್ಗಳು ಇದನ್ನ ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಕರೆಕ್ಟಾ? ಸೊ ಇದನ್ನ ಈ ಡೈರೆಕ್ಷನ್ ನಲ್ಲಿ ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಈಗ ಒಂದ್ ಕೆಲಸ ಮಾಡ್ರಿ, ನೀವು ನಿಮ್ ಪೆನ್ ಅನ್ನ ಎತ್ಕೊಳ್ಳಿ. ಎತ್ತರ ನಿಮ್ ಪೆನ್ ಅನ್ನ. ಏಯ್, ನಿನ್ ಪೆನ್ ಹಿಡಿಲಿಲ್ಲ? ಎತ್ ಎತ್ ಎತ್. ಹಾ, ಕರೆಕ್ಟ್. ಪೆನ್ ಎತ್ತದ್ಯಾ? ಈಗ ಪೆನ್ ಅನ್ನ ಈ ರೀತಿಲಿ ಹಿಡ್ಕೊಳ್ಳಿ. ಒಂದು ಕಡೆಗೆ ನೀವು ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಹಾಕಿ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಹಾಕಿ. ಇನ್ನೊಂದು ತುದಿಗೆ ನೀವು ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಹಾಕಿ. ಏನಾಗತ್ತೆ ಅಂತ ನೋಡಿ. ಹಾಕೋಣವಾ? 3, 2, 1. ಅರೆ, ನಾನ್ ಹಾಕಿದ್ದು ಈ ಡೈರೆಕ್ಷನ್ ಅಲ್ಲಿ, ಈ ಡೈರೆಕ್ಷನ್ ಮತ್ತೆ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್. ಆದ್ರೆ ನಮ್ಮ ಪೆನ್ ಏನಾಯ್ತು? ತಿರುಗ್ತು. ಕರೆಕ್ಟಾ? ಸೊ ಎರಡು ತುದಿಗಳಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾನು ಫೋರ್ಸ್ ಹಾಕಿದ್ರೆ ನಮ್ಮ ಪೆನ್ ತಿರುಗ್ತು. ಈಗ ಈ ಡೈಪೋಲ್ ನಲ್ಲಿ ಏನ್ ಕತೆ ಆಗ್ತಿದ್ಯಪ್ಪ? ಇದೇ ಸ್ಟೋರಿ ತಾನೇ ಆಗ್ತಾ ಇರೋದು. ಎರಡೂ ಕಡೆಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಗ್ತಾ ಇದೆ. ಸೊ ಅಲ್ಟಿಮೇಟ್ಲಿ ನಮ್ ಡೈಪೋಲ್ ಏನಾಗಬೇಕು? ತಿರುಗಬೇಕು. ಡೈಪೋಲ್ ರೊಟೇಟ್ಸ್. ಅಂದ್ರೆ ಅಲ್ಟಿಮೇಟ್ಲಿ ಏನಾಗುತ್ತೆ? ಇಲ್ಲಿ ಟಾರ್ಕ್ ಅಪ್ಲೈ ಆಗ್ತಾ ಇದೆ. ಬರೇ ವಸ್ತು ತಿರುಗಬೇಕು ಅಂದ್ರೆ ಟಾರ್ಕ್ ಅಪ್ಲೈ ಮಾಡ್ತಿರತಾನೆ. ಫಸ್ಟ್ PUC ಇದೆಂತಾನೆ ಕಲ್ತ್ಕೊ ಬಂದಿದ್ದೀರಾ. ಸೊ ಇಲ್ಲಿ ನನ್ಗೆ ಹಿಂಗ್ ಪೆನ್ ತಿರ್ಸ್ಬೇಕು, ಟಾರ್ಕ್ ಅಪ್ಲೈ ಮಾಡ್ಬೇಕು. ಮನೆ ಒಳಗ್ ಬರ್ಬೇಕು ಅಂತಂದ್ರೆ ನಾನು ಡೋರ್ ಓಪನ್ ಮಾಡ್ಬೇಕು, ಟಾರ್ಕ್ ಹಾಕ್ಬೇಕು. ಇನ್ನೇನು, ನನಗೆ ನೀರ್ ಕುಡಿಬೇಕು ಅಂತ ಮನ್ಸಾಗಿದೆ, ನೀರ್ ಬಾಟಲ್ ನ ಮುಚ್ಚಳ ತಿರುಗಿಸ್ಬೇಕು, ಟಾರ್ಕ್ ಹಾಕ್ಬೇಕು. ಸೊ ತಿರುಗಿಸ್ಬೇಕು ಅಂದ್ರೆ ಟಾರ್ಕ್ ಅಪ್ಲೈ ಮಾಡ್ಬೇಕು. ಇಲ್ಲೂ ಟಾರ್ಕ್ ಅಪ್ಲೈ ಆಗತ್ತೆ. ಓಕೆನಾ? ಈ ಟಾರ್ಕ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಓಕೆನಾ? ಇಲ್ಲಿ ಟಾರ್ಕ್ ಯಾವ್ದ್ರ ಮೇಲೆ ಡಿಪೆಂಡ್. ಟಾರ್ಕ್ ಇನ್ ಸಿಂಬಲ್ ಇದು ಟೌ, ಟೌ ಅಂತಾರೆ ಏನೋ. ಓಕೆನಾ? ಈ ರೀತಿಯಲ್ಲಿ ಬರೀತಾರೆ. ಟಿ ಬರೆಯೋದನ್ನೇ ಒಂದ್ ಸ್ವಲ್ಪ ಸ್ಟೈಲಿಶ್ ಆಗಿ ಬರೀತಾರೆ ಈ ರೀತಿಯಲ್ಲಿ. ಓಕೆನಾ? ಟೌ ಇದು. ಸೊ ಇಲ್ಲಿ ಟಾರ್ಕ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅಂತ ನೋಡುವ. ನಾವು ಯೂಶುವಲಿ ಈಗ ಟಾರ್ಕ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು ಫಸ್ಟ್ PUC ನೀವು ಕಲ್ತಿರ್ತೀರಾ. ಈಗ ಕದ ತೆಗಿಬೇಕಪ್ಪ ನಿಮ್ಗೆ. ಇದು ನಂದು ಗೇಟ್ ಅಂತ ಇಟ್ಕೊಳ್ಳಿ. ಈ ರೀತಿ ಗೇಟ್ ಓಪನ್ ಆಗುತ್ತೆ. ಗೇಟ್ ತೆಗಿಬೇಕಾದ್ರೆ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದಿರಾ? ಗೇಟ್ ಅನ್ನ ದೂರದಿಂದ ಈ ಪಾಯಿಂಟ್, ಈ ರೀತಿ ಗೇಟ್ ಓಪನ್ ಆಗತ್ತೆ ಅಂತಂದ್ರೆ ಇದು ಹತ್ರದ ಪಾಯಿಂಟ್, ಇದು ದೂರದ ಪಾಯಿಂಟ್. ದೂರದ ಪಾಯಿಂಟ್ ಅಲ್ಲಿ ಹಿಡ್ಕೊಂಡು ಎಳೆಯೋದು ಈಸಿ ಆಗುತ್ತೆ, ಗೇಟ್ ಅನ್ನು ಓಪನ್ ಮಾಡೋದು ಈಸಿ ಆಗುತ್ತೆ. ಬಟ್ ಹತ್ರದ ಪಾಯಿಂಟ್ ಅಲ್ಲಿ ಹಿಡಿದು ಗೇಟ್ ಅನ್ನು ಓಪನ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆ? ಯಾಕಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗದ ಹಾಗೆ ಜಾಸ್ತಿ ಟಾರ್ಕ್ ಅಪ್ಲೈ ಆಗತ್ತೆ. ಸೊ ಮೊದಲನೇದು ಏನಪ್ಪಾ ಅಂತಂದ್ರೆ ಟಾರ್ಕ್ ಏನ್ ಬೇಕು? ಡಿಸ್ಟೆನ್ಸ್ ಬೇಕು. ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಟಾರ್ಕ್ ಜಾಸ್ತಿ ಆಗತ್ತೆ. ಓಕೆನಾ? ಎರಡನೇದು ಏನಪ್ಪಾ ಅಂತಂದ್ರೆ ಗೇಟ್ ತೆಗಿಬೇಕು ಅಂತಂದ್ರೆ ಆಬ್ವಿಯಸ್ಲಿ ಜಾಸ್ತಿ ಫೋರ್ಸ್ ಹಾಕಿದ್ರೆ ಗೇಟ್ ಓಪನ್ ಆಗತ್ತೆ. ಕರೆಕ್ಟಾ? ಸೊ ಫೋರ್ಸ್
ಜಾಸ್ತಿ ಬೇಗ ಗೇಟ್ ಓಪನ್ ಆಗುತ್ತೆ. ಸೊ ಫೋರ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎರಡು ವಿಷಯಗಳು ಟಾರ್ಕ್ ನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇಲ್ಲಿ ಡಿಸ್ಟೆನ್ಸ್ ಏನಿದೆಯಪ್ಪ, ಡಿಸ್ಟೆನ್ಸ್ ಇರೋದು 2a. ಹೌದಾ, ನೋಡಿ ಎರಡು ಚಾರ್ಜ್ ಗಳ ನಡುವಿನ ಡಿಸ್ಟೆನ್ಸ್ ಅನ್ನ ನಾವು 2a ಅಂತ ಕರ್ಕೊಂಡಿದ್ದೇವೆ. ಸೊ ಡಿಸ್ಟೆನ್ಸ್ ಇರೋದು 2a ಆಯ್ತು. ಫೋರ್ಸ್ ಎಷ್ಟು ಅಪ್ಲೈ ಆಗ್ತಾ ಇದೆ? ಆಕ್ಚುಲಿ ಇಲ್ಲಿರೋದು ಒಂದು ಇಲೆಕ್ಟ್ರಿಕ್ ಫೀಲ್ಡ್, ಮತ್ತೆ ಈ ಇಲೆಕ್ಟ್ರಿಕ್ ಫೀಲ್ಡ್ ಈ ಚಾರ್ಜ್ ನ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ. ಹೌದಾ, ಸೊ ಇಲೆಕ್ಟ್ರಿಕ್ ಫೀಲ್ಡ್ ಚಾರ್ಜ್ ನ ಮೇಲೆ ಎಷ್ಟು ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ? F ಇಸ್ ಈಕ್ವಲ್ ಟು EQ. ಹೌದಾ, ಅಥವಾ QE. ಚಾರ್ಜ್ ಇಂಟು ಇಲೆಕ್ಟ್ರಿಕ್ ಫೀಲ್ಡ್ ಮಾಡಿದ್ರೆ ಫೋರ್ಸ್ ಸಿಗುತ್ತೆ. ಹಳೆ ವಿಡಿಯೋದಲ್ಲಿ ನೋಡಿದ್ದೆ ತಾನೇ ಕಹಾನಿ. ಸೊ Q ಇಂಟು E ಮಾಡಿದ್ರೆ, ಚಾರ್ಜ್ ಇಂಟು ಇಲೆಕ್ಟ್ರಿಕ್ ಫೀಲ್ಡ್ ಮಾಡಿದ್ರೆ ಆ ಚಾರ್ಜ್ ನ ಮೇಲೆ ಏನು ಫೋರ್ಸ್ ಆಕ್ಟ್ ಆಗ್ತಾ ಇದೆಯೋ ಅದು ನಮಗೆ ಸಿಗುತ್ತೆ. ಸೊ ಫೋರ್ಸ್ ನ ಜಾಗದಲ್ಲಿ ನಾವೇನ್ ಬರ್ಕೋಬಹುದು? ಫೋರ್ಸ್ ನ ಜಾಗದಲ್ಲಿ QE ಅಂತ ಬರ್ಕೋಬಹುದು. ಓಕೆನಾ, QE ಅಂತ ಬರ್ಕೋಬಹುದು. ಇನ್ನು ಒಂದು ವಿಷಯದ ಮೇಲೆ ಇದು ಡಿಪೆಂಡ್ ಆಗತ್ತೆ. ಯಾವುದ್ರ ಮೇಲೆ ಗೊತ್ತಾ? ಒಂದ್ ಸ್ವಲ್ಪ ವಿಚಾರ ಮಾಡಿ. ಇದು ನಮ್ಮ ಡೈಪೋಲ್ ಅಂತಂದ್ರೆ ಇದು ನಮ್ಮ ಡೈಪೋಲ್ ಮೊಮೆಂಟ್ ನ ಡೈರೆಕ್ಷನ್ ಆಗ್ಬೇಕಾಯ್ತು. ಹೌದಾ, ನೆಗೆಟಿವ್ ನಿಂದ ಪಾಸಿಟಿವ್ ಗೆ ಡೈಪೋಲ್ ಮೊಮೆಂಟ್ ಇನ್ ಡೈರೆಕ್ಷನ್ ಇರುತ್ತೆ. ಓಕೆ, ಈಗ ಸಪೋಸ್ ನಮ್ಮ ಡೈಪೋಲ್ ಈ ರೀತಿ ಇತ್ತಪ್ಪ. ಈಗ ನಮ್ಮ ಡೈಪೋಲ್ ಈ ರೀತಿ ಇದೆ. ಸಪೋಸ್ ನಮ್ಮ ಡೈಪೋಲ್ ತಿರುಗಿ ಈ ರೀತಿಗೆ ಬಂತಪ್ಪ. ಅವಾಗ ಪ್ಲಸ್ Q ಇಲ್ಲಿ ಬರುತ್ತೆ, ಈ ಕಡೆ ಏನ್ ಬರುತ್ತೆ? ಮೈನಸ್ Q ಈ ಕಡೆ ಬರುತ್ತೆ. ಓಕೆನಾ, ಆವಾಗ ಇಲ್ಲಿರುವಂತ ನೆಗೆಟಿವ್ ಈ ಪ್ಲಸ್ Q ಮೇಲೆ ಯಾವ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಮಾಡಬೇಕಾಯ್ತು? ಈ ಡೈರೆಕ್ಷನ್ ಮೇಲೆ ಅಪ್ಲೈ ಮಾಡಬೇಕಾಯ್ತು. ಇಲ್ಲಿರುವಂತ ಪಾಸಿಟಿವ್ ಈ ನೆಗೆಟಿವ್ ಮೇಲೆ ಯಾವ ರೀತಿ ಫೋರ್ಸ್ ಅಪ್ಲೈ ಮಾಡಬೇಕಾಯ್ತು? ಈ ರೀತಿಲಿ ಅಪ್ಲೈ ಮಾಡಬೇಕಾಯ್ತು. ಹೌದಾ, ಒಂದು ಫೋರ್ಸ್ ಈ ಡೈರೆಕ್ಷನ್ ನಲ್ಲಿ, ಇನ್ನೊಂದು ಫೋರ್ಸ್ ಈ ಡೈರೆಕ್ಷನ್ ನಲ್ಲಿ. ಏನಾಗತ್ತೆ? ಮತ್ತೆ ಡೈಪೋಲ್ ತಿರುಗತ್ತಾ? ಇಲ್ಲ ತಾನೆ. ಆವಾಗ ಅಂದ್ರೆ ಡೈಪೋಲ್ ತಿರುಗಲ್ಲ ಅಂತಂದ್ರೆ ಟಾರ್ಕ್ 0 ಆದ ಹಾಗಾಯ್ತು. ಹೌದಾ, ಅಂದ್ರೆ ಈ ಆಂಗಲ್ ಈಗ ಏನೋ ಒಂದು ಆಂಗಲ್ ಕ್ರಿಯೇಟ್ ಆಗ್ತಾ ಇದೆ, ಬಟ್ ಈ ರೀತಿ ಮಾಡಿದಾಗ ಆಂಗಲ್ 0 ಆಯ್ತು. ಆಂಗಲ್ 0 ಇದ್ದಾಗ ಟಾರ್ಕ್ 0 ಇರುತ್ತೆ. ಅಂದ್ರೆ ಆಂಗಲ್ 0 ಇದ್ದಾಗ ಟಾರ್ಕ್ ಮಿನಿಮಮ್ ಇರುತ್ತೆ. ಕರೆಕ್ಟಾ? ಅದೇ ರೀತಿ ಈಗ ನಾನು ಸಪೋಸ್ ನಮ್ಮ ಡೈಪೋಲ್ ಅನ್ನ ಈ ರೀತಿ ಹಿಡಿದ್ನಪ್ಪ. ಆವಾಗ ಇಲ್ಲಿರೋ ಪಾಸಿಟಿವ್ಗೆ ಈ ರೀತಿ ಫೋರ್ಸ್ ಹಾಕತ್ತೆ, ಇಲ್ಲಿರೋ ನೆಗೆಟಿವ್ಗೆ ಇದು ಈ ರೀತಿ ಫೋರ್ಸ್ ಹಾಕತ್ತೆ ಇಲೆಕ್ಟ್ರಿಕ್ ಫೀಲ್ಡ್. ಹೌದಾ, ಆವಾಗ ಜಾಸ್ತಿ ತಿರುಗತ್ತೆ. ಇಷ್ಟೇ ಆಂಗಲ್ ಅಲ್ಲಿ ಇಟ್ಕೊಂಡ್ರೆ ಕಮ್ಮಿ ತಿರುಗ್ತಾ ಇತ್ತು, 90 ಡಿಗ್ರಿ ಇಟ್ಕೊಂಡ್ರೆ ಜಾಸ್ತಿ ತಿರುಗ್ತಾ ಇದೆ. ಅಂದ್ರೆ ಟಾರ್ಕ್ ಮ್ಯಾಕ್ಸಿಮಮ್ ಆಗೋದು ಯಾವಾಗ? ಟಾರ್ಕ್ ಮ್ಯಾಕ್ಸಿಮಮ್ ಆಗೋದು ಆಂಗಲ್ 90 ಡಿಗ್ರಿ ಇದ್ದಾಗ. ಕರೆಕ್ಟಾ? ಈ ಸೈನ್ ಥೀಟಾ ಕಾಸ್ ಥೀಟಾ ಎಲ್ಲ ಕಲ್ತಿರ್ತೀರಾ. 0 ಡಿಗ್ರಿಲ್ ಮಿನಿಮಮ್ ಇದ್ದು 90 ಡಿಗ್ರಿಲ್ ಮ್ಯಾಕ್ಸಿಮಮ್ ಆಗೋದು ಯಾವ್ದಪ್ಪ? ಸೈನ್ ಥೀಟಾ. ಹೌದಾ, ಸೊ ನಮ್ಮ ಈ ಟಾರ್ಕ್ ಏನಿದೆಯೋ ಇದು ಸೈನ್ ಥೀಟಾ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಈ ಆಂಗಲ್ ಅನ್ನ ನಾವು ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ದು ಏನಿದೆಯೋ ಇದು ಟಾರ್ಕ್ ಸೈನ್ ಥೀಟಾ ಮೇಲೂ ಡಿಪೆಂಡ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಈ ಮೂರು ವಿಷಯ ಯಾಕೆ ಅನ್ನೋದು ಕ್ಲಿಯರ್ ಆಯ್ತಾ? ಇಷ್ಟ ಆದ್ರೂ ಸಾಕು, ಮುಂದಕ್ಕೆ ಹೋಗೋಣ. ಆಯ್ತಾ? ಇವಾಗ 2a ಇಂಟು Q ಇಲ್ಲಿ ಕಾಣ್ತಾ ಇದೆ. 2a ಇಂಟು Q ಅಂತಂದ್ರೆ ಏನು? ಆಕ್ಚುಲಿ 2a ಇಂಟು Q ಅಂತಂದ್ರೆ ಡೈಪೋಲ್ ಮೊಮೆಂಟ್. ಸೊ 2aq ಜಾಗದಲ್ಲಿ ನಾವು P ಅಂತ ಬರಿಬಹುದು. ಈ ಜಾಗದಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇದ್ದಕ್ಕಿದ್ದಾಗೆ ಬರ್ಕೊಳ್ಳೋಣ. ಸೈನ್ ಥೀಟಾ ಜಾಗದಲ್ಲಿ ಸೈನ್ ಥೀಟಾ ಅಂತ ಬರ್ಕೊಳ್ಳೋಣ. ಓಕೆನಾ? ಇದು ನಮ್ಮ ಟಾರ್ಕ್ ಗೆ ಫಾರ್ಮುಲಾ. PE ಸೈನ್ ಥೀಟಾ. ಟಾರ್ಕ್ ನ ಮ್ಯಾಗ್ನಿಟ್ಯೂಡ್ ಅನ್ನ ಕಂಡುಹಿಡಿಯೋದಕ್ಕೆ ಇದು ಫಾರ್ಮುಲಾ. ಆಯ್ತಾ? ಬಟ್ ಟಾರ್ಕ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ಇದನ್ನ ನಾವು ವೆಕ್ಟರ್ ರೂಪದಲ್ಲಿ ಕೂಡ ಬರಿಬಹುದು. ಟಾರ್ಕ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಫಸ್ಟ್ PUC ಕಲಿತಾ ಬಂದಿದ್ರೆ. ಹೌದಾ, ಸೊ ಇದ್ರ ತಲೆ ಮೇಲೆ ಒಂದು ವೆಕ್ಟರ್. ಇಲ್ಲಿ ಏನೇನ್ ವೆಕ್ಟರ್ ಇದೆ? P ಡೈಪೋಲ್ ಮೊಮೆಂಟ್, ಇದು ಕೂಡ ವೆಕ್ಟರ್. ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಹೌದಾ, ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ಸೋ ಅ ವೆಕ್ಟರ್. ಹೌದಾ, ಈಗ ಇದರ ಮುಂದೆ ಸೈನ್ ಥೀಟಾ ಅಂತ ಬಂದಿದೆ. ಫಸ್ಟ್ PUC ನೀವು ಕಲ್ತಿದ್ರ, ಅದ್ರ ಬೇಸಿಸ್ ಮೇಲೆ ಹೇಳಿ. ಸೈನ್ ಥೀಟಾ ಬಂದ್ರೆ ಎರಡು ವೆಕ್ಟರ್ ಗಳ ನಂತರ ಸೈನ್ ಥೀಟಾ ಬಂದ್ರೆ ಈಸ್ ಇಟ್ ಕ್ರಾಸ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್? ಕ್ರಾಸ್ ಪ್ರಾಡಕ್ಟ್. ಸೈನ್ ಥೀಟಾ ಬಂತು ಅಂತಂದ್ರೆ ಕ್ರಾಸ್ ಪ್ರಾಡಕ್ಟ್. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಸೈನ್ ಥೀಟಾ ಇದ್ರೆ ಕ್ರಾಸ್ ಪ್ರಾಡಕ್ಟ್, ಕಾಸ್ ಥೀಟಾ ಬಂದ್ರೆ ಡಾಟ್ ಪ್ರಾಡಕ್ಟ್. ಓಕೆನಾ? ಇಲ್ಲಿ ಕ್ರಾಸ್ ಪ್ರಾಡಕ್ಟ್. ಓಕೆ, ಸೊ ಇದು ಟಾರ್ಕ್ ನ ವೆಕ್ಟರ್ ನೋಟೇಶನ್. ಓಕೆ, ಟಾರ್ಕ್ ನ ವೆಕ್ಟರ್ ಫಾರ್ಮುಲಾ ಬರೀರಿ ಅಂತಂದ್ರೆ ಇದು ಬರೀರಿ. ಟಾರ್ಕ್ ಎಂದು ಹಿಂಗೆ ಏನಂತಾರೆ, ಮ್ಯಾಗ್ನಿಟ್ಯೂಡ್, ಬರೀ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋ ಫಾರ್ಮುಲಾ ಅಂತಂದ್ರೆ ಇದು ಬರೀರಿ. ಓಕೆನಾ? ಟಾರ್ಕ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಹಾಗಾದ್ರೆ ಇದ್ರ ಡೈರೆಕ್ಷನ್ ಯಾವ ರೀತಿ ಇರುತ್ತಪ್ಪ ಅಂತ ನಿಮ್ಗೆ ಇರ್ಬೋದು ತಲೆಯಲ್ಲಿ. ನೋಡಿ, P ಕ್ರಾಸ್ E ಅಂತ ಇದೆ. P ಎಲ್ಲಿದೆ? P ಅಂತಂದ್ರೆ ಡೈಪೋಲ್ ಮೊಮೆಂಟ್. ನಿಮ್ ರೈಟ್ ಹ್ಯಾಂಡ್ ಅನ್ನು ಯೂಸ್ ಮಾಡಬೇಕು. ಓಕೆನಾ? ಡೈಪೋಲ್ ಮೊಮೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಈ ಡೈರೆಕ್ಷನ್ ಅಲ್ಲಿ ಇದೆ. P ಕ್ರಾಸ್ E ನೆಕ್ಸ್ಟ್ ಇರೋದು ಇಲೆಕ್ಟ್ರಿಕ್ ಫೀಲ್ಡ್. ಸೊ ಈ P ಅನ್ನ ಈ ಇರೋ ಡೈರೆಕ್ಷನ್ ಕಡೆ ತಿರ್ಗಿಸ್ಬೇಕು. ಈ ರೀತಿ ತಿರ್ಗ್ತೀರಾ. ಹೌದಾ? ಸೊ ಈ ರೀತಿ ತಿರುಗಿಸಿದಾಗ ನಿಮ್ಮ ಥಂಬ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಬೋರ್ಡ್ ನ ಒಳಗಡೆಗಿದೆ. ಸೊ ಈ ಕೇಸ್ ನಲ್ಲಿ ನಮ್ಮ ಟಾರ್ಕ್ ನ ಡೈರೆಕ್ಷನ್ ಬೋರ್ಡ್ ನ ಒಳಗಡೆಗಿದೆ.
ಸೊ ಟಾರ್ಕ್ಗೆ ನಾವು ಈ ರೀತಿ ಡೈರೆಕ್ಷನ್ ಅನ್ನ ಕೊಟ್ಕೋತೀವಿ. ಸಪೋಸ್ ನಮ್ಮ ಡೈಪೋಲ್ ಮೊಮೆಂಟ್ ಈ ರೀತಿ ಅಥವಾ ಇಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇದ್ರೆ ಯಾವ ರೀತಿ ಇರ್ತಿತ್ತು? ಹೊರಗಡೆ ಇರ್ತಿತ್ತು. ಈಗ ಸಪೋಸ್ ಇಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇದೆ, ಓಕೆ, ಇಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇದೆ, ಬಟ್ ನಮ್ಮ ಡೈಪೋಲ್ ಮೊಮೆಂಟ್ ನ ಡೈರೆಕ್ಷನ್ ಈ ರೀತಿ ಇದೆ ಅಂತಂದ್ರೆ ಈಗ ಏನಂತಾರೆ ಇದಕ್ಕೆ, ಟಾರ್ಕ್ ನ ಡೈರೆಕ್ಷನ್ ಯಾವ ರೀತಿ ಇರ್ತಾ ಇತ್ತು? ರೈಟ್ ಹ್ಯಾಂಡ್ ತಮ್ ರೂಲ್ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಂಗಿಲ್ಲ, ರೈಟ್ ಹ್ಯಾಂಡ್ ಅನ್ನು ಯೂಸ್ ಮಾಡಬೇಕು. ಟಾರ್ಕ್ ನ ಡೈರೆಕ್ಷನ್ ಯಾವ ರೀತಿ ಇರುತ್ತೆ, ಹೆಂಗ್ ಕಂಡು ಹಿಡಿಯೋದು? ಪಿ ಕ್ರಾಸ್ ಸಿ. ಮೊದಲು ಪಿ ಅಂತಂದ್ರೆ ಡೈಪೋಲ್ ಮೂಮೆಂಟ್ ಈ ಕಡೆ ಇದೆ, ಹೌದಾ? ಈ ಕಡೆ ಡೈಪೋಲ್ ಮೂಮೆಂಟ್ ಇದೆ, ಸೊ ಈ ಕಡೆಗೆ ಡೈಪೋಲ್ ಮೂಮೆಂಟ್ ಇದೆ, ಕರೆಕ್ಟ್. ಈ ಡೈರೆಕ್ಷನ್ ಅಲ್ಲಿ ಡೈಪೋಲ್ ಮೂಮೆಂಟ್ ಇದೆ. ಇಲೆಕ್ಟ್ರಿಕ್ ಫೀಲ್ಡ್ ಇರೋದು ಈ ಕಡೆಗೆ, ಸೊ ಇದನ್ನ ಈ ಕಡೆಗೆ ಮಡಚಬೇಕು. ತಂಬ್ ಯಾವ ಕಡೆ ಪಾಯಿಂಟ್ ಮಾಡ್ತಾ ಇದೆ? ಹೊರಗಡೆ ಪಾಯಿಂಟ್ ಮಾಡ್ತಾ ಇದೆ. ಸೊ ಇದರಿಂದ ಬೋರ್ಡ್ ನಿಂದ ಹೊರಗಡೆಗಿದೆ ಅಂತ ಹೇಳ್ಬೋದು ನಾವು. ಓಕೆ, ಸೊ ಈ ಕೇಸ್ ನಲ್ಲಿ ಟಾರ್ಕ್ ನ ಡೈರೆಕ್ಷನ್ ಈ ರೀತಿ ಇದೆ, ಈ ಕೇಸ್ ನಲ್ಲಿ ಟಾರ್ಕ್ ನ ಡೈರೆಕ್ಷನ್ ಒಳಗಡೆಗಿದೆ. ಕ್ಲಿಯರ್? ಮತ್ತೊಂದು ಇದನ್ನ ನೋಡ್ಕೊಂಡೆಲ್ಲ ಹೆದರ್ಕೊಳ್ಬೇಡಿ, ಇದು ನಿಮ್ಗೆ ಜಸ್ಟ್ ಅರ್ಥ ಆಗ್ಲಿ ಅಂತ ಹೇಳ್ದೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ನನಗೆ ಗೊತ್ತು. ಇದೇನ್ ಡಿರೈವೇಶನ್ ಅಲ್ಲ, ಇದೇನ್ ಎಕ್ಸಾಮಿಗೆ ಕೇಳಲ್ಲ, ಬಟ್ ಇದಿದೆಯಲ್ವಾ, ಈ ಫಾರ್ಮುಲಾ ಇದೆಯಲ್ವಾ, ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಳ್ಳಿ. ಪಿ ಕ್ರಾಸ್ ಸಿ, ವಾಟ್ ಇಸ್ ಟಾರ್ಕ್? ಪಿ ಕ್ರಾಸ್ ಸಿ. ಓಕೆ, ಸೊ ಪಿ ಕ್ರಾಸ್ ಸಿ ಅಂತಂದ್ರೆ ಪಿ ಸೈನ್ ಥೀಟಾ. ಸೊ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಲೆಕ್ಕ ಮಾಡ್ಬೋದು, ಅದಕ್ಕೆ ಮತ್ತೇನು ಅಲ್ಲ. ಮತ್ತೆ ಎಕ್ಸಾಮ್ ನಲ್ಲೆಲ್ಲ ಕೇಳ್ತಾರೆ ಟಾರ್ಕ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಕೇಳ್ತಾರೆ. ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ? ಯಾವಾಗ ಆಂಗಲ್ 90 ಡಿಗ್ರಿ ಇರುತ್ತೋ ಅವಾಗ ಮ್ಯಾಕ್ಸಿಮಮ್ ಇರುತ್ತೆ. ಯಾವಾಗ ಮಿನಿಮಮ್ ಇರುತ್ತೆ? ಯಾವಾಗ ಆಂಗಲ್ 0 ಡಿಗ್ರಿ ಇರುತ್ತೋ ಅವಾಗ ಮಿನಿಮಮ್ ಇರುತ್ತೆ. ಕರೆಕ್ಟ್? ಇವೆಲ್ಲ ನಾವು ಕಾಮನ್ ಸೆನ್ಸ್ ಇಂದ ವಿಚಾರ ಮಾಡಿ ಹೇಳ್ಬೋದು. ಫೋರ್ಸ್ ಜಾಸ್ತಿ ಆದ್ರೆ ಟಾರ್ಕ್ ಜಾಸ್ತಿ ಆಗುತ್ತಾ? ಕರೆಕ್ಟ್. ಮತ್ತೆ ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ನಾವು ಡೈಪೋಲ್ ಇಟ್ಟಾಗ ಇದ್ರ ಮೇಲೆ ಆಕ್ಟ್ ಆಗ್ತಾ ಇರುವಂತ ನೆಟ್ ಫೋರ್ಸ್ ಎಷ್ಟು ಅಂತ ಕೇಳ್ತಾರೆ. ಸೊ ನೆಟ್ ಫೋರ್ಸ್ ಎಷ್ಟಾಗಬೇಕಾಯ್ತು? 0 ಆಗ್ಬೇಕಾಯ್ತು. ಸರ್ 0ನಾ? ಹೌದು 0. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಇದ್ರ ಮೇಲೆ ಆಕ್ಟ್ ಆಗ್ತಾ ಇರೋ ಫೋರ್ಸ್ ನಾವು QE ಅಂತ ಕರಿಬಹುದು, ಹೌದಾ? QE ಅಂತ ಕರಿಬಹುದು. ಇದ್ರ ಮೇಲೆ ಆಕ್ಟ್ ಆಗ್ತಾ ಇರೋ ಫೋರ್ಸ್ ಅನ್ನು ನಾವು QE ಅಂತ ಕರಿಬಹುದು. ಬಟ್ ಆ ಎರಡು ಫೋರ್ಸ್ ಅಪೋಸಿಟ್ ಡೈರೆಕ್ಷನ್ ಇದಾವೆ. ಸೊ ಟಾರ್ಕ್ ನ ಮೇಲೆ ಆಕ್ಟ್ ಆಗ್ತಾ ಇರುವಂತ ನೆಟ್ ಫೋರ್ಸ್ ಇಸ್ 0. ಸೊ ನೆಟ್ ಫೋರ್ಸ್ 0 ಆಗಿರೋದ್ರಿಂದ ಟಾರ್ಕ್ ತಿರುಗತ್ತೆ, ಬಟ್ ಯಾವುದೋ ಒಂದು ಕಡೆಗೆ ಇದು ನಮ್ಮ ಡೈಪೋಲ್ ಮೂವ್ ಆಗಲ್ಲ. ಓಕೆನಾ? ಸೊ ಬರೀ ತಿರುಗತ್ತೆ, ಬಟ್ ಯಾವುದೋ ಒಂದ್ ಕಡೆಗೆ ಡೈಪೋಲ್ ಮೂವ್ ಆಗಲ್ಲ. ಇದೇನ್ ಹೇಳುತ್ತೆ? ನೆಟ್ ಫೋರ್ಸ್ 0 ಇದೆ ಅಂತ ಹೇಳುತ್ತೆ. ಓಕೆನಾ? ಸೊ ಡೈಪೋಲ್ ಇದ್ದಲ್ಲೇ ಇರುತ್ತೆ, ಬಟ್ ತಿರುಗತ್ತೆ. ದಟ್ಸ್ ವೈ ದ ನೆಟ್ ಫೋರ್ಸ್ ಇಸ್ 0. ಸಪೋಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಆಗಿತ್ತಪ್ಪ, ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತಪ್ಪ, ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂತ ಇಟ್ಕೊಳ್ಳಿ, ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂತ ಇಟ್ಕೊಳ್ಳಿ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಜಾಸ್ತಿ ಇದೆ, ಈ ಕಡೆ ಕಮ್ಮಿ ಇದೆ. ಯಾಕೆ? ಈ ಕಡೆ ಲೈನ್ಸ್ ಹತ್ತತ್ರ ಇದಾವೆ, ಸೊ ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇದೆ, ಈ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಇದೆ. ಸಪೋಸ್ ಈಗ ನಾನು ಇಲ್ಲಿ ಒಂದು ಡೈಪೋಲ್ ಅನ್ನ ಇಟ್ಟೆ ಅಂತ ಇಟ್ಕೊಳ್ಳಿ, ಇಲ್ಲಿ ಒಂದು ಡೈಪೋಲ್ ಇಟ್ಟೆ. ಓಕೆ, ದಿಸ್ ಇಸ್ ನೆಗೆಟಿವ್, ಇದು ಪಾಸಿಟಿವ್ ಇತ್ತು ಅಂತ ಇಟ್ಕೊಳ್ಳಿ. ಈ ರೀತಿ ನಾವು ಡೈಪೋಲ್ ಇಟ್ಟೆ ಒಂದು. ಇಲ್ಲಿ ಡೈಪೋಲ್ ಇಟ್ಟಾಗ ಇಲ್ಲಿ ನೆಟ್ ಫೋರ್ಸ್ 0ನಾ? ಇಲ್ಲಿ ನೆಟ್ ಫೋರ್ಸ್ 0 ಅಲ್ಲ. ಇಲ್ಲಿ ಡೈಪೋಲ್ ಏನಾಗುತ್ತೆ? ಈ ಕಡೆಗೆ ಮೂವ್ ಆಗುತ್ತೆ. ಓಕೆನಾ? ಯಾಕಂದ್ರೆ ಇಲ್ಲೆಲ್ಲ ಪಾಸಿಟಿವ್ ಇದೆ ಅಂತ ಅನ್ಕೋಬಹುದು ನಾವು. ಈ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಹೋಗ್ತಾ ಇದೆಯಾ, ಸೊ ಇಲ್ಲೆಲ್ಲ ಪಾಸಿಟಿವ್ ಇದೆ ಅಂತ ಅನ್ಕೋಬಹುದು, ಇಲ್ಲೆಲ್ಲ ನೆಗೆಟಿವ್ ಇದೆ ಅಂತ ಅನ್ಕೋಬಹುದು. ಸೊ ಈ ನೆಗೆಟಿವ್ ಅನ್ನ ಈ ಪಾಸಿಟಿವ್ ಅಟ್ರಾಕ್ಟ್ ಮಾಡುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಜಾಸ್ತಿ ಇರೋದ್ರಿಂದ ಈ ನೆಗೆಟಿವ್ ಮೇಲೆ ಈ ಡೈರೆಕ್ಷನ್ ನಲ್ಲಿ ಆಕ್ಟ್ ಆಗ್ತಾ ಇರುವಂತ ಫೋರ್ಸ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಇರೋದ್ರಿಂದ ಈ ಪಾಸಿಟಿವ್ ಅನ್ನ ಇದು ಎಳ್ಕೊಳ್ತಾ ಇರೋ ಫೋರ್ಸ್ ಕಮ್ಮಿ ಇರುತ್ತೆ. ಸೊ ಆಬ್ವಿಯಸ್ಲಿ ಈ ಕಡೆ ಫೋರ್ಸ್ ಜಾಸ್ತಿ ಇದೆ, ಈ ಕಡೆ ಫೋರ್ಸ್ ಕಮ್ಮಿ ಇದೆ ಅಂತಂದ್ರೆ ನಮ್ಮ ಡೈಪೋಲ್ ಈ ಕಡೆಗೆ ಹೋಗುತ್ತೆ. ಇದೇ ರೀತಿ ಸಿಂಪಲ್ ಎಕ್ಸಾಂಪಲ್ ಅಥವಾ ಇಂಥ ಸಿಂಪಲ್ ಕ್ವಶನ್ ಗಳನ್ನ ನಿಮ್ಮ ಎಕ್ಸಾಮ್ ಗಳಲ್ಲಿ ಕೇಳ್ತಾರೆ. ಆಯ್ತಾ? ಮತ್ತೊಂದು ವಿಷಯ ಇಲ್ಲಿ ಹೇಳ್ಬೇಕು, ನಾನು ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ನಾವು ಚಿಕ್ಕವ್ರು ಇರ್ಬೇಕಾದ್ರೆಲ್ಲ ತಲೆಗೆ ಬಾಚಣಿಗೆ ಉಚ್ಕೋತಿದ್ವಿ, ಪೇಪರ್ ಪೀಸ್ ಹತ್ರ ಅದನ್ನ ತಗೋ ಹೋಗ್ತಾ ಇದ್ವಿ. ಪೇಪರ್ ಪೀಸ್ ಗಳನ್ನ ನಮ್ಮ ಪ್ಲಾಸ್ಟಿಕ್ ಬಾಚಣಿಗೆ ಅಟ್ರಾಕ್ಟ್ ಮಾಡೋದನ್ನ ನಾವು ನೋಡಿದೀವಿ, ಹೌದಾ? ಇದು ಹೆಂಗಾಗತ್ತೆ? ನಾವು ತಲೆಗೆ ಉಜ್ಕೊಂಡಾಗ ನಮ್ಮ ಪ್ಲಾಸ್ಟಿಕ್ ಬಾಚಣಿಗೆಗೆ ನೆಗೆಟಿವ್ ಚಾರ್ಜ್ ಬಂತು, ಓಕೆ. ಆದ್ರೆ ಪೇಪರ್ ಪೀಸಸ್ ನ್ಯೂಟ್ರಲ್ ಇದ್ವಲ್ಲ, ಇದನ್ನ ಹಂಗ ಅದು ಅಟ್ರಾಕ್ಟ್ ಮಾಡ್ತು. ಪೇಪರ್ ಈಗ ಒಂದು ನೆಗೆಟಿವ್ ಚಾರ್ಜ್ ಒಂದು ಪಾಸಿಟಿವ್ ಚಾರ್ಜ್ ನ ಮೇಲೆ ಫೋರ್ಸ್ ಹಾಕತ್ತೆ, ಎಲ್ಲ ಓಕೆ. ಬಟ್ ಈ ನೆಗೆಟಿವ್ ಚಾರ್ಜ್ ನ್ಯೂಟ್ರಲ್ ಮೇಲೆ ಯಾವ ರೀತಿ ಫೋರ್ಸ್ ಹಾಕತ್ತಪ್ಪ ಅನ್ನೋದು ನಮ್ಮ ಕನ್ಫ್ಯೂಷನ್, ಹೌದಾ? ಈಗ ನಾವೇನ್ ನೋಡಿದ್ವಲ್ಲ, ಈ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಡೈಪೋಲ್ ಅಟ್ರಾಕ್ಟ್ ಆಗಿರೋದು ಇದೇ ಕೇಸ್ ಅಲ್ಲಾಗತ್ತೆ. ಏನಾಗತ್ತೆ? ನೀವು ಇಲ್ಲಿ ಪೇಪರ್ ಪೀಸ್ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ಇದು ನನ್ನ ಬಾಚಣಿಗೆ ಅಂತ ಇಟ್ಕೊಳ್ಳಿ, ತಲೆ ಮೇಲೆ ಹಿಡಿದು ಉಜ್ಜುತ್ತೀರಾ, ಬಾಚಣಿಗೆಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ನೆಗೆಟಿವ್ ಚಾರ್ಜ್ ಬಂದಿರೋದ್ರಿಂದ ಬಾಚಣಿಗೆಯಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಕರೆಕ್ಟಾ? ಆ ಬಾಚಣಿಗೆಯಿಂದ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಯ್ತೋ ಇಟ್ ಇಸ್ ನಾನ್ ಯೂನಿಫಾರ್ಮ್. ಓಕೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ನೀವು ಈ ರೀತಿ ಎರಡು ಪ್ಲೇಟ್ ಇಟ್ಕೋಬೇಕು. ಓಕೆನಾ? ಈ ರೀತಿ ಎರಡು ಪ್ಲೇಟ್ ಇಟ್ಕೋಬೇಕು. ಆ ಪ್ಲೇಟ್ ಗಳಿಗೆ ಒಂದು ಪ್ಲೇಟಿಗೆ ನೀವು ಪಾಸಿಟಿವ್ ಚಾರ್ಜ್ ಕೊಡಬೇಕು, ಇನ್ನೊಂದು ಪ್ಲೇಟ್ ಫುಲ್ ನೀವು ನೆಗೆಟಿವ್ ಚಾರ್ಜ್ ಕೊಡಬೇಕು. ಆ ಎರಡು ಪ್ಲೇಟ್ ಅನ್ನ ಹತ್ತತ್ರ ಇಟ್ಟಾಗ ಆವಾಗ ಅವುಗಳ ನಡುವೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಈ ರೀತಿ ನೀವು ಬರೀ ಒಂದು ಬಾಚಣಿಗೆ ಉಜ್ಜಿ ತಲೆಗೆ ಉಜ್ಜಿ ಹಿಂಗ್ ಹಿಡಿದ್ರೆ
ಬಾಚಣಿಗೆಯಿಂದ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗತ್ತೋ ಇಟ್ ಈಸ್ ನಾಟ್ ಯೂನಿಫಾರ್ಮ್. ಓಕೆ, ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬಾಚಣಿಗೆಯಿಂದ ಕ್ರಿಯೇಟ್ ಆಯ್ತು. ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನೀವು ಪೇಪರ್ ಪೀಸ್ ಗಳ ಹತ್ರ ತಗೊಂಡು ಹೋದಾಗ ಪೇಪರ್ ಪೀಸ್ ಗಳಲ್ಲಿ ಒಂದ್ ಚಿಕ್ಕ ಡೈಪೋಲ್ ಮೊಮೆಂಟ್ ಬರುತ್ತೆ. ಓಕೆ, ಪೇಪರ್ ಪೀಸ್ ನಲ್ಲಿ ಚಿಕ್ಕ ಡೈಪೋಲ್ ಮೊಮೆಂಟ್ ಕ್ರಿಯೇಟ್ ಆಗುತ್ತೆ. ಸಪೋಸ್ ಇದು ನಮ್ಮ ಬಾಚಣಿಗೆ, ಇದು ನಮ್ಮ ಪೇಪರ್ ಪೀಸ್ ನ ತುಂಡು ಅಂತ ಇಟ್ಕೊಳ್ಳಿ. ಇದು ನಮ್ಮ ಪೇಪರ್ ಪೀಸ್ ಇನ್ ತುಂಡು. ಓಕೆನಾ, ಈ ಪೇಪರ್ ಪೀಸ್ ನ ತುದಿಯಲ್ಲಿರೋ ಮಾಲಿಕ್ಯೂಲ್ಸ್ ನಲ್ಲಿ ಚಿಕ್ಕ 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 ಡೈಪೋಲ್ ಮೊಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಡೈಪೋಲ್ ಮೊಮೆಂಟ್ ಕ್ರಿಯೇಟ್ ಆಗಿರೋದ್ರಿಂದ ಇದಕ್ಕಂತೂ ನೆಗೆಟಿವ್ ಚಾರ್ಜ್ ಇತ್ತು. ಸೊ ಇಲ್ಲಿ ಡೈಪೋಲ್ ಮೊಮೆಂಟ್ ಕ್ರಿಯೇಟ್ ಆಗಿರೋದ್ರಿಂದ ಇಲ್ಲಿರುವಂತ ಸ್ಲೈಟ್ಲಿ ಪಾಸಿಟಿವ್ ಗಳೇನಿದಾವ ಅವು ಮೇಲ್ಗಡೆ ಬಂದು ಸ್ವಲ್ಪ ಸ್ವಲ್ಪ ಮೇಲೆ ಈ ರೀತಿ ಅಲೈನ್ ಆಗಿರ್ತಾವ ಅವು. ಓಕೆನಾ, ಕ್ರಿಯೇಟ್ ಆಗಿರೋದ್ರಿಂದ ಅಲೈನ್ ಕ್ರಿಯೇಟ್ ಆಗ್ಬೇಕಾದ್ರೆ ಈ ರೀತಿಲಿ ಇರುತ್ತದೆ. ಸೊ ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್ ಈ ರೀತಿ ಆಗತ್ತೆ. ಸೊ ಈ ನೆಗೆಟಿವ್ ಈ ಪಾಸಿಟಿವ್ ಗೆ ಹತ್ರ ಇರೋದ್ರಿಂದ ಈ ಪಾಸಿಟಿವ್ ನ ಮೇಲೆ ಇದು ಆಕ್ಟ್ ಆಗ್ತಾ ಇರೋ ಫೋರ್ಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಪೇಪರ್ ಪೀಸ್ ಅನ್ನೋದು ಈ ರೀತಿಯ ಫೋರ್ಸ್ ಆಗುತ್ತೆ. ಸೊ ಪೇಪರ್ ಪೀಸ್ ಮೇಲಕ್ಕೆ ಹೋಗುತ್ತೆ. ಈಗ ನಮ್ಮ ಕಾನ್ಸೆಪ್ಟ್ ಗಳನ್ನ ಗಟ್ಟಿ ಮಾಡ್ಕೊಳ್ಳೋ ಸಮಯ, ಅಂದ್ರೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡುವಂತಹ ಸಮಯ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. 2 ಚಾರ್ಜಸ್ ಆಫ್ ಪ್ಲಸ್ ಆರ್ ಮೈನಸ್, ಅಂದ್ರೆ ಪ್ಲಸ್ 1000 ಮೈಕ್ರೋಕೂಲಮ್ ಇಂದ ಒಂದಿದೆ, ಮತ್ತೆ ಮೈನಸ್ 1000 ಮೈಕ್ರೋಕೂಲಮ್ ಇಂದ ಇನ್ನೊಂದು ಚಾರ್ಜ್ ಇದೆ. 2 ಚಾರ್ಜ್ ಇದೆ, ಅವುಗಳ ನಡುವಿನ ಡಿಸ್ಟೆನ್ಸ್ 2 ಮಿಲಿಮೀಟರ್ ಇದೆ. ಓಕೆನಾ, ದ ಡೈಪೋಲ್ ಸೊ ಫಾರ್ಮ್ಡ್ ಈಸ್ ಹೆಲ್ಡ್ ಎಟ್ ಅನ್ ಆಂಗಲ್ 30 ಡಿಗ್ರಿ. ಆಂಗಲ್ ಕೊಟ್ಟಿದ್ದಾರೆ. ಸೊ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳಿ, ಅದಾದ್ಮೇಲೆ ಸಾಲ್ವ್ ಮಾಡ್ತಾ ಹೋಗಿ ತುಂಬಾ ಈಸಿಯಾಗಿ ಸಾಲ್ವ್ ಆಗುತ್ತೆ. ಮತ್ತೇನ್ ಕೊಟ್ಟಿದ್ದಾರೆ, ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕೊಟ್ಟಿದ್ದಾರೆ. ಕೊಟ್ಟಿರೋ ಅಂಶಗಳನ್ನು ಬರ್ಕೊಂಡಿದ್ದೇನೆ. ಮೊದಲು ಚಾರ್ಜ್ ಎಷ್ಟಿದೆ, 1000 ಮೈಕ್ರೋಕೂಲಮ್ ಇದೆ. ಅದಾದ್ಮೇಲೆ 2a ಅಂತ ಯಾಕೆ ಬರ್ತಿದ್ದೇನೆ ಅಂದ್ರೆ, ನಾವು ಡೈಪೋಲ್ ಈ ರೀತಿ ಕನ್ಸಿಡರ್ ಮಾಡಿದ್ರೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಕ್ಯೂ ಅಂತ ಇಟ್ಕೊಳ್ಳೋಣ. ಈ ರೀತಿ ಕನ್ಸಿಡರ್ ಮಾಡಿದ್ರೆ ನಾವು ಡೈಪೋಲ್ ಗಳ ನಡುವಿನ ಡಿಸ್ಟೆನ್ಸ್ ಅನ್ನ ಏನಂತ ಕನ್ಸಿಡರ್ ಮಾಡಿದ್ವಿ, 2a ಅಂತ ಕನ್ಸಿಡರ್ ಮಾಡಿದ್ವಿ. 2a ಅಂತಂದ್ರೆ ಏನು, 2a ಅಂತಂದ್ರೆ ಡಿಸ್ಟೆನ್ಸ್. ಹೌದಾ, ಸೊ ಡಿಸ್ಟೆನ್ಸ್ ಗೆ ನಾನು 2a ಅಂತ ಬರ್ದಿದ್ದೀನಿ, ಬಿಟ್ರೆ ಮತ್ತೆ ಏನೂ ಅಲ್ಲ. ಆಯ್ತಾ, ಸೊ ಡಿಸ್ಟೆನ್ಸ್ ಬರ್ಕೊಂಡೆ. ಅದಾದ್ಮೇಲೆ ಆಂಗಲ್ ಕೊಟ್ಟಿದ್ರು, ಅದನ್ನ ಬರ್ಕೊಂಡಿದ್ದೇನೆ. ಅದಾದ್ಮೇಲೆ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅವ್ರು ಕೊಟ್ಟಿದ್ದಾರೆ, ಅದನ್ನ ಬರ್ಕೊಂಡಿದ್ದೇನೆ. ಸಿಂಪ್ಲಿ ಫಾರ್ಮುಲಾ ಹಾಕಿ ಮಾಡ್ತಾ ಹೋದ್ರೆ ಆಯ್ತು. ನಮ್ಗೆ ಟಾರ್ಕ್ ಅನ್ನ ಕಂಡುಹಿಡಿಯೋದಕ್ಕೆ ಕೇಳ್ತಾ ಇದ್ದಾರೆ. ಸೊ ಟಾರ್ಕ್ ಇನ್ ಫಾರ್ಮುಲಾ ಏನು, PE ಸೈನ್ ಥೀಟಾ. ಹೌದಾ, P ಅಂತಂದ್ರೆ ಡೈಪೋಲ್ ಮೊಮೆಂಟ್. ಡೈಪೋಲ್ ಮೊಮೆಂಟ್ ಇನ್ ಫಾರ್ಮುಲಾ ಏನಾಗಿತ್ತು, 2AQ ಆಗಿತ್ತು. 2A ಇಂಟು Q. ಹೌದಾ, P ಬರ್ಕೊಂಡೆ. E ಸೈನ್ ಥೀಟಾ. ಓಕೆನಾ, ಸೊ 2a ಜಾಗದಲ್ಲಿ ಏನ್ ಬರ್ಕೋಬಹುದು, 2 ಮಿಲಿಮೀಟರ್. 2 ಮಿಲಿಮೀಟರ್ ಅಂದ್ರೆ 2 ಇಂಟು 10⁻³ ಮೀಟರ್. ಹೌದಾ, ಸೊ 2a ಇರೋ ಜಾಗದಲ್ಲಿ ನಾನು 2 ಇಂಟು 10⁻³ ಮೀಟರ್ ಅಂತ ಬರ್ಕೋತೇನೆ. ಅದಾದ್ಮೇಲೆ ಕ್ಯೂ ಎಷ್ಟಿದೆ, ಇಷ್ಟಿದೆ, 1000 ಮೈಕ್ರೋಕೂಲಮ್. 1000 ಮೈಕ್ರೋಕೂಲಮ್ ಅಂತಂದ್ರೆ 1000 ಇಂಟು 10⁻⁻6 ಕೂಲಮ್. ಓಕೆನಾ, ಸೊ ಕ್ಯೂ ಜಾಗದಲ್ಲಿ 1000 ಇಂಟು 10⁻⁻6 ಬರ್ಕೋತೇನೆ. ಕ್ಯೂ ಜಾಗದಲ್ಲಿ ಅದನ್ನ ಬರ್ಕೊಂಡು, ಈ ಜಾಗದಲ್ಲಿ ಇ ಎಷ್ಟಿದೆ, ಇ ಇಷ್ಟಿದೆ. ಹೌದಾ, ಅದನ್ನ ಬರ್ಕೋತೇನೆ. 15 ಇಂಟು 10⁴ ಕಡೆ. ಅದಾದ್ಮೇಲೆ ಸೈನ್ ಥೀಟಾ, ಸೈನ್ 30 ಡಿಗ್ರಿ ಇಂಟು ಸೈನ್ 30 ಡಿಗ್ರಿ. ಓಕೆನಾ, ಸೊ ಸೈನ್ 30 ಡಿಗ್ರಿ ಅಂತಂದ್ರೆ ಎಷ್ಟು, ಸೈನ್ 30 ಡಿಗ್ರಿ ಅಂತಂದ್ರೆ ಹಾಫ್. ಕರೆಕ್ಟಾ, ಸೊ ಸೈನ್ 30 ಜಾಗದಲ್ಲಿ ನಾನು ಹಾಫ್ ಅಂತ ಬರ್ಕೋಬಹುದು. 2 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದು ಲೆಕ್ಕ ಮಾಡ್ಕೊಂಡು ನಾವು ಆನ್ಸರ್ ಮಾಡಿದ್ರೆ ನಮ್ಮ ಆನ್ಸರ್ ಬಂತು. ಬಟ್ SI ಯೂನಿಟ್ ಏನು ಟಾರ್ಕ್ ಇಂದು ಹೇಳೋದು ಮರ್ತೋಗಿದ್ನಲ್ವಾ, ಹೇಳ್ಬಿಡೋಣ. ಟಾರ್ಕ್ ನ SI ಯೂನಿಟ್ ತೆಗೆಯೋದು ಈಸಿ. ಮೊದಲು ಇದ್ರ SI ಯೂನಿಟ್, ಆಮೇಲೆ ಇದ್ರ SI ಯೂನಿಟ್ ತೆಗೆದ್ಬಿಟ್ರೆ ಮುಗಿದೋಯ್ತು. ಸೊ ಪಿ ನ SI ಯೂನಿಟ್ ಏನು, ಕೂಲಮ್ ಮೀಟರ್. ಹೌದಾ, ಇಲೆಕ್ಟ್ರಿಕ್ ಫೀಲ್ಡ್ ನ SI ಯೂನಿಟ್ ಏನು, ಇಲೆಕ್ಟ್ರಿಕ್ ಫೀಲ್ಡ್ ನ SI ಯೂನಿಟ್ ನ್ಯೂಟನ್ ಪರ್ ಕೂಲಮ್. ಕರೆಕ್ಟಾ, ನ್ಯೂಟನ್ ಪರ್ ಕೂಲಮ್. ಅಂದ್ರೆ ಇಲ್ಲಿ C ಪವರ್ ಕೂಲಮ್ ನ ಪವರ್ -1 ಆಯ್ತು. ಸೊ ಈ ಕೂಲಮ್ ಕ್ಯಾನ್ಸಲ್. ನ್ಯೂಟನ್ ಮೀಟರ್ ಅನ್ನೋದು ಟಾರ್ಕ್ ನ SI ಯೂನಿಟ್. ಓಕೆನಾ, ಸೊ ನ್ಯೂಟನ್ ಮೀಟರ್ ಅನ್ನೋದು ಟಾರ್ಕ್ ನ SI ಯೂನಿಟ್. 15 ಇಂಟು 10⁻², 10⁻⁻² ನ್ಯೂಟನ್ ಮೀಟರ್ ಆಪ್ಷನ್ ನಲ್ಲಿ ಇಲ್ಲ, ಬೇರೆ ರೂಪದಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಸೊ 15 ಇಂಟು 10⁻⁻² ಅಂತಂದ್ರೆ 0.15 ನ್ಯೂಟನ್ ಮೀಟರ್. ಓಕೆನಾ, ಯಾಕೆ ಇದು 10⁻⁻² ಅಂತಂದ್ರೆ, 10⁻⁻² ಅಂತಂದ್ರೆ ಏನು, 10⁻⁻² ಅಂತಂದ್ರೆ 15 ಅನ್ನ 100 ಇಂದ ಡಿವೈಡ್ ಮಾಡುವಂತ ಅರ್ಥ, ಅಥವಾ 15 ಡಿವೈಡೆಡ್ ಬೈ 10⁻² ಅಂತ ಅರ್ಥ. 10⁻² ಅಂತಂದ್ರೆ 100 ತಾನೆ. ಸೊ 100, 15 ಡಿವೈಡೆಡ್ ಬೈ 100 ಮಾಡಿದ್ರೆ 0.15. ಸೊ ನಮ್ಮ ಆನ್ಸರ್ ಇದು. ಈ ಆನ್ಸರ್ ಇದೆ ಆಪ್ಷನ್ ಡಿ ನಲ್ಲಿದೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಟಾರ್ಕ್ ಆನ್ ಅ ಡೈಪೋಲ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಮಿನಿಮಮ್ ವೆನ್ ಥೀಟಾ ಇಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ.
ನಮಗೆ ಗೊತ್ತು ಮಿನಿಮಮ್ ಯಾವಾಗಿರುತ್ತೆ, ಟಾರ್ಕ್ ಯಾವತ್ತು ಮಿನಿಮಮ್ ಇರುತ್ತೆ, ಬನ್ನಿ ನೋಡೋಣ. ಟಾರ್ಕ್ ಯಾವಾಗ ಮಿನಿಮಮ್ ಇರುತ್ತೆ? ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ನಾನು ಡೈಪೋಲ್ ಅನ್ನ ಈ ರೀತಿ ಇಟ್ಟರೆ ಟಾರ್ಕ್ ಮ್ಯಾಕ್ಸಿಮಮ್ ಜಾಸ್ತಿ ತಿರುಗಿಸುತ್ತೆ, ಹೌದಾ? ಸೊ ನಮ್ಮ ಡೈಪೋಲ್ ಅನ್ನು ಈ ರೀತಿ ಇಟ್ರೆ ಅಂದ್ರೆ ಆಂಗಲ್ 0 ಮಾಡಿಟ್ರೆ ಟಾರ್ಕ್ ಮಿನಿಮಮ್ ಇರುತ್ತೆ. ಅಥವಾ ಈ ಡೈಪೋಲ್ ಅನ್ನ ಈ ರೀತಿ ಇಡೋ ಬದಲು ಈ ಡೈಪೋಲ್ ಅನ್ನ ಎಕ್ಸಾಕ್ಟ್ಲಿ ಉಲ್ಟಾ ಈ ರೀತಿ ಇಟ್ರೆ ಆವಾಗ್ಲೂ ಟಾರ್ಕ್ ಮಿನಿಮಮ್ ಇರುತ್ತೆ, ಹೌದಾ? ಆವಾಗ ಟಾರ್ಕ್ 0 ಆಗುತ್ತೆ. ಸೊ ಟಾರ್ಕ್ 0 ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಒಂದೇ 0 ಡಿಗ್ರಿಲಿ ಇರಬೇಕು ಅಥವಾ ಅದನ್ನ ಉಲ್ಟಾ ಇಡಬೇಕು. ಒಂದೇ ಇಲೆಕ್ಟ್ರಿಕ್ ಫೀಲ್ಡ್ ಗೆ ಪ್ಯಾರಲಲ್ ಆಗಿ ಇಡಬೇಕು ಅಥವಾ ಇಲೆಕ್ಟ್ರಿಕ್ ಫೀಲ್ಡ್ ಗೆ ಆಂಟಿ ಪ್ಯಾರಲಲ್ ಆಗಿಡ್ಬೇಕು, ಉಲ್ಟಾ ಇಡಬೇಕು, ಹೌದಾ? ಸೊ 0 ಇಟ್ರು ಆಗತ್ತೆ, 180 ಡಿಗ್ರಿ ಇಟ್ರು ಟಾರ್ಕ್ ಅಲ್ಲಿ ಮಿನಿಮಮ್ ಇರುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಬೋತ್ ಎ ಅಂಡ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ. ಈ ಪ್ರಶ್ನೆ ಕಾಣ್ತಾ ಇದೆ ಅಲ್ವಾ, ಇದು ನಿಮ್ಗೆ ಹೋಮ್ ವರ್ಕ್. ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಓದಿ, ಆನ್ಸರ್ ನ ಸಾಲ್ವ್ ಮಾಡಿ, ಬಂದಿರೋ ಆನ್ಸರ್ ಅನ್ನ ಕರೆಕ್ಟ್ ಆಗಿ ಕಮೆಂಟ್ ಮಾಡಿ. ಓಕೆ, ಯಾರು ಸರಿಯಾದ ಕಮೆಂಟ್ ಅನ್ನ ಮಾಡ್ತಾರೋ ಅವರಿಗೆ ಕಲಿಯುಗ ಕ್ಲಾಸಸ್ ಕಡೆಯಿಂದ ಹಾರ್ಟ್ ಅನ್ನು ಕೊಡ್ತೇನೆ. ಸೊ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರ್ಲಿ. ಓಕೆ, ನೆಕ್ಸ್ಟ್ ಬರೋಣ. ಮುಂದಿನ ಪ್ರಶ್ನೆ. ಫಿಗರ್ ಶೋಸ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆನ್ ವಿಚ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೀಸ್ ಬೆಸ್ಟ್. ಓಕೆ, ಇದೇ ರೀತಿ ನಾನು ಒಂದು ಆಲ್ರೆಡಿ ಮಾಡಿಸ್ಬಿಟ್ಟಿದ್ದೀನಿ, ಕರೆಕ್ಟಾ? ಡೈಪೋಲ್ ಯಾವ ಕಡೆಗೆ ಮೂವ್ ಆಗುತ್ತೆ, ಫೋರ್ಸ್ ಯಾವ ಕಡೆಗಿರುತ್ತೆ ಅಂತ. ಸೊ ಇದನ್ನ ನೋಡಿದ್ರೆ ಫೋರ್ಸ್ ಯಾವ ಕಡೆಗಿರುತ್ತೆ? ಫೋರ್ಸ್ ಆಬ್ವಿಯಸ್ಲಿ ಲೆಫ್ಟ್ ಕಡೆಗಿರುತ್ತೆ, ಕರೆಕ್ಟಾ? ವಿಡಿಯೋ ಪಾಸ್ ಮಾಡಿ ಒಂದ್ ಸ್ವಲ್ಪ ವಿಚಾರ ಮಾಡಿ. ಆಲ್ರೆಡಿ ಸೇಮ್ ಎಕ್ಸಾಂಪಲ್ ನಾನು ಹೇಳ್ಬಿಟ್ಟಿದ್ದೀನಿ, ಪಾಠ ಮಾಡ್ಬೇಕಾದ್ರೆ ಹೇಳ್ಬಿಟ್ಟಿದ್ದೀನಿ. ಸೊ ಅದೇ ಕ್ವಶನ್ ಬಂದ್ಬಿಟ್ಟಿದೆ. ಮುಂದಿನ ಪ್ರಶ್ನೆ. an electric dipole of dipole moment P is placed in a uniform external electric field E, then ಅಂತ ಕೇಳ್ತಾ ಇದ್ದಾರೆ. 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಅಂತ. ಮೊದಲನೇದು ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಡೈಪೋಲ್ ಈಸ್ E ಕ್ರಾಸ್ P ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ E ಕ್ರಾಸ್ P ಆರ್ P ಕ್ರಾಸ್ E? P ಕ್ರಾಸ್ E ಅನ್ನೋದು ಕರೆಕ್ಟ್ ಫಾರ್ಮುಲಾನೋ ಅಥವಾ E ಕ್ರಾಸ್ P ಅನ್ನೋದು ಕರೆಕ್ಟ್ ಫಾರ್ಮುಲಾನೋ? ಇದು ಕರೆಕ್ಟ್ ಫಾರ್ಮುಲಾ, ದಿಸ್ ಈಸ್ ರಾಂಗ್. ಅರೆ ನಿಮ್ಗೆ ಅನ್ಸ್ಬೋದು ಇವೆರಡು ಸೇಮ್ ಅಲ್ಲ ಅಂತ. ಅಲ್ಲ, ಸೇಮ್ ಅಲ್ಲ. ನೀವು ವೆಕ್ಟರ್ಸ್ ಕಲಿತೀರಾ ಮ್ಯಾಥ್ಸ್ ಅಲ್ಲಿ, ಸೊ ಅವಾಗ ನಿಮ್ಗೆ ಅದು ಇನ್ನೂ ಕ್ಲಿಯರ್ ಆಗುತ್ತೆ. ನಾವು ಜಸ್ಟ್ ಒಂದು ಈಗ ಐಡಿಯಾ ಕೊಟ್ಕೋತೀನಿ. ಸಪೋಸ್ ನಮ್ದು ಇದು ಈ ರೀತಿ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳಿ. ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಇದು ಡೈಪೋಲ್ ಮೊಮೆಂಟ್, ಈ ರೀತಿ ಡೈಪೋಲ್ ಮೊಮೆಂಟ್ ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಇದು ನೆಗೆಟಿವ್, ಇದು ಪಾಸಿಟಿವ್ ಚಾರ್ಜ್ ಅಂತ ಇಟ್ಕೊಳ್ಳಿ. ಈ ರೀತಿ ಡೈಪೋಲ್ ಮೊಮೆಂಟ್ ಇದೆ, ಈ ರೀತಿ ಇಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ನಮ್ ಟಾರ್ಕ್ ಯಾವ ರೀತಿ ಇರಬೇಕು? ರೈಟ್ ಹ್ಯಾಂಡ್ ಥಂಬ್ ರೂಲ್ ಪ್ರಕಾರ P ಕ್ರಾಸ್ E. P ಕ್ರಾಸ್ E ಮಾಡಿದ್ರೆ ಇದು ಡೈಪೋಲ್ ಮೊಮೆಂಟ್, E ಇರೋದು ಈ ಡೈರೆಕ್ಷನ್, ಸೊ ನಾವು ಹೀಗೆ ಬಗ್ಸ್ಬೇಕು. ಸೊ ಟಾರ್ಕ್ ಇರೋದು ಒಳಬದಿಗೆ, ಕರೆಕ್ಟಾ? ಸೊ ಟಾರ್ಕ್ ಬೋರ್ಡ್ ನಿಂದ ಒಳಗಡೆ ಹೋಗುತ್ತೆ. ಆದ್ರೆ ಇವ್ರು E ಕ್ರಾಸ್ P ಮಾಡಿದ್ರೆ ಏನ್ ಬರುತ್ತೆ? E ಇರೋದು ಈ ಡೈರೆಕ್ಷನ್ ನಲ್ಲಿ, P ಇರೋದು ಈ ಕಡೆಗೆ. ಸೊ E ಕ್ರಾಸ್ P ಮಾಡಿದ್ರೆ ಹೊರಗಡೆ ಬರುತ್ತೆ. ಸೊ ಎರಡು ಡೈರೆಕ್ಷನ್ ಅನ್ನ ವಿರುದ್ಧವಾಗಿ ತೋರಿಸ್ತಾ ಇದಾವೆ. ಸೊ ಬೋತ್ ಆರ್ ನಾಟ್ ದ ಸೇಮ್. ಓಕೆನಾ? ಸೊ ಕರೆಕ್ಟ್ ಆಗಿರೋ ಫಾರ್ಮುಲಾ ಇದು ಮಾತ್ರ ಕರೆಕ್ಟು, ಇದು ರಾಂಗ್. P ಕ್ರಾಸ್ E ಕರೆಕ್ಟು, E ಕ್ರಾಸ್ P ರಾಂಗ್. ಓಕೆನಾ? ಸೊ ಮೊದಲನೇ ಆಪ್ಷನ್ ಅಂತೂ ಅಲ್ಲ. ಎರಡನೇದು ದ ಟಾರ್ಕ್ ಈಸ್ 0 ವೆನ್ P ಈಸ್ ಪರ್ಪೆಂಡಿಕ್ಯುಲರ್ ಟು E. P ಅಂತಂದ್ರೆ ಡೈಪೋಲ್ ಮೊಮೆಂಟ್, ಇದು ಈಗೆ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಟಾರ್ಕ್ 0ನಾ? ಇಲ್ಲ, ಟಾರ್ಕ್ ಮ್ಯಾಕ್ಸಿಮಮ್ ಇರುತ್ತೆ, ಹೌದಾ? ಸೊ ಆಪ್ಷನ್ ಬಿ ನು ರಾಂಗ್. ನೆಕ್ಸ್ಟ್, ಟಾರ್ಕ್ ಇಸ್ ಮ್ಯಾಕ್ಸಿಮಮ್ ಇಫ್ P ಈಸ್ ಪರ್ಪೆಂಡಿಕ್ಯುಲರ್ ಟು E, ಹೌದಾ? P ಇಲೆಕ್ಟ್ರಿಕ್ ಫೀಲ್ಡ್ ಗೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಟಾರ್ಕ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.